ಅಪ್ಪ, ನಾನು ಬಂದಾಗಿಂದ ನೋಡ್ತಿದ್ದೀನಿ. ಖುಷಿ ಪಡೋ ವಿಷಯಕ್ಕೆ ಯಾಕೆ ಟೆನ್ಷನ್ ಆಗಿದ್ಯಾ? ಅವ್ರು ನನಗೆ ಜವಾಬ್ದಾರಿ ಕೊಟ್ಟಿದ್ದು ನಿಂಗೆ ಖುಷಿ ಆಗಲಿಲ್ವಾ? ಮಗಳು ಬೆಳೀತಾರೆ ಅಂದರೆ ನನಗೆ ಖುಷಿ ಆಗಲ್ಲೇನಮ್ಮ. ಆದರೆ ಎಲ್ಲಿ ಎಡುತ್ತಾರೋ ಅನ್ನೋ ಭಯ, ಆತಂಕ ಅಷ್ಟೇ. ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲ ಮಗಳೇ. ದುರ್ಗಾ ಅವರು ಆ ಮನೆಯಲ್ಲಿ ಇನ್ನೊಬ್ರು ಏಜೆ ಇದ್ದ ಹಾಗೆ. ಅವನಷ್ಟೇ ಬುದ್ಧಿವಂತೆ, ಅವನಷ್ಟೇ ಪರ್ಫೆಕ್ಟ್. ಸ್ವತಃ ಏಜೆ ಅವರು ಆ ಮನೆಯಲ್ಲಿದ್ದು, ಅವ್ರ ಮಕ್ಕಳಿದ್ದು, ಏಜೆ ಅವ್ರ ತಾಯಿ ಇದ್ದು, ಎಲ್ಲ ಜವಾಬ್ದಾರಿನೂ ದುರ್ಗಾ ಅವ್ರ ಕೈಗೆ ಕೊಟ್ಟಿದ್ದಾರೆ ಅಂದರೆ ಯೋಚನೆ ಮಾಡು. ದುರ್ಗಾ ಅವರ ಸಾಮರ್ಥ್ಯದ ಬಗ್ಗೆ ಏಜೆ ಅವರಿಗೆ ಎಷ್ಟು ನಂಬಿಕೆ ಇರ್ಬೋದು ಅಂತ. ತುಂಬ ಚೆನ್ನಾಗಿ ಓದ್ಕೊಂಡಿರೋ ಹೆಣ್ಮಗಳು ಅವರು ನಿಭಾಯಿಸಿದಷ್ಟು ಸುಲಭವಾಗಿ ನೀನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಮಗಳೇ. ಅಂದರೆ ನನ್ನ ಕೈಲಿ ಆಗಲ್ಲ ಅಂತೀಯಾ? ಆಗಲ್ಲ ಅಂತ ಹೇಳ್ತಿಲ್ಲ ಮಗಳೇ. ಹಿಮಾಲಯ ಹತ್ತೋನಿಗೆ ಬರೀ ಉತ್ಸಾಹ ಇದ್ದರೆ ಸಾಲದು, ಬೇಕಾಗಿರೋದು ಅನುಭವ. ನಿನಗೆ ಅನುಭವ ಬರೋ ಮುಂಚೆ ಈ ಅಧಿಕಾರ ಬಂದಿದೆ. ನೀನು ಒಂದೊಂದೇ ಮೆಟ್ಲು ಹತ್ತಾ ಹೋಗಬೇಕು, ಅನುಭವ ಪಡ್ಕೋಬೇಕು. ಖಂಡಿತ ಅಪ್ಪ, ನಾನು ಆ ಥರ ಪಡಲ್ಲ. ಪ್ರತಿ ಹೆಜ್ಜೆ ಇಡಬೇಕಾದ್ರೂ ನಾನು ಯೋಚನೆ ಮಾಡಿಡ್ತೀನಿ. ನೀನು ಧೈರ್ಯವಾಗಿರು. ನಿಮ್ಮ ಅಮ್ಮನೂ ಈ ಮನೆಗೆ ಸೊಸೆಯಾಗಿ ಬಂದಾಗ ನಿನ್ನ ಥರನೇ ಹೇಳ್ತಾ ಇದ್ಲು. ಎಲ್ಲ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ಲು, ಒಳ್ಳೆ ಹೆಸರು ತಗೊಂಡ್ರು. ಆದರೂ ಇದೆಲ್ಲ ಎಷ್ಟು ಕಷ್ಟ ಅಂದರೆ, ಮನೇಲಿ 10 ಜನ ಇರ್ತಾರೆ. ನೀನು ನಿರ್ಧಾರ ತಗೊಳ್ಳೋದ್ರಿಂದ ಒಬ್ರಿಗೆ ಖುಷಿ ಆಗ್ಬೋದು, ಇನ್ನೊಬ್ರಿಗೆ ನೋವು ಆಗ್ಬೋದು. ಜವಾಬ್ದಾರಿ ನಿಭಾಯಿಸೋದು ಮಾತ್ರ ಅಲ್ಲ ಮಗಳೇ, ನೀನು ತಗೊಳ್ಳೋ ನಿರ್ಧಾರದಿಂದ ಯಾರಿಗೂ ನೋವು ಆಗದೆ ಇರೋ ಹಾಗೆ ನೋಡ್ಕೋಬೇಕು. ನಿನ್ನ ತಾಯಿ ಥರ ಒಳ್ಳೆ ಹೆಸರು ತಗೋಬೇಕು. ಈ ಮನೆಯಲ್ಲಿ ನಿಮ್ಮ ತಾಯಿಗೆ ಯಾವ ಗೌರವ ಇದೆಯೋ, ಎಷ್ಟು ಒಳ್ಳೆ ಹೆಸರಿದೆಯೋ ಅದನ್ನು ಪಡ್ಕೋಬೇಕು. ಆದರೆ ನಿನ್ನ ವಯಸ್ಸಿಗೆ ಇದೆಲ್ಲ ತುಂಬ ದೊಡ್ಡ ವಿಷಯ ಮಗಳೇ. ನಿನಗೆ ಅನುಭವದ ಕೊರತೆ ಇದೆ, ಹೇಗೆ ನಿಭಾಯಿಸ್ತೀಯೋ ಅನ್ನೋ ಭಯ ಅಷ್ಟೇ. ಇಲ್ಲ ಅಪ್ಪ, ನನಗೆ ಕೊಟ್ಟಿರೋ ಜವಾಬ್ದಾರಿನ ನಾನು ಖಂಡಿತ ನಿಭಾಯಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಮನೆಗೆ, ನಿನಗೆ ಕಳಂಕ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ನನ್ನ ನಂಬಪ್ಪ. ಎಷ್ಟು ಬಿಂದಾಸ್ ಆಗಿತ್ತಕ್ಕ ಲೈಫು. ಆದರೆ ಈ ಮನೆಯಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗೋಯ್ತು. ಅಕ್ಕ, ಏನು ಯೋಚನೆ ಮಾಡ್ತಿದ್ದೀರಾ? ಈ ಪ್ರಾಬ್ಲಮ್ಸ್ಗೆಲ್ಲ ಮೂಲ ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಯಾರು? ಇನ್ಯಾರು? ನಾವೇ ತಾನೇ. ಅತ್ತೆ ಬೇಕು ಅಂತ ಪ್ರಾಬ್ಲಮ್ಗೆ ಇನ್ವಿಟೇಷನ್ ಕೊಟ್ಟು ಇನ್ವೈಟ್ ಮಾಡ್ಕೊಂಡಿದ್ದು. ಪರ್ಫೆಕ್ಷನು ಅಂತ ತಲೆ ತಿನ್ನೋ ಏಜೆ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕೆ ಅತ್ತೆನೂ ಹುಡುಕಿದ್ವಿ. ಅತ್ತೆ ಬಂದ್ಮೇಲೆ ನಮ್ಮ ಲೈಫ್ ಹಾಗಿರುತ್ತೆ, ಹೀಗಿರುತ್ತೆ, ಅವಳು ಏಜೇನ ಕಂಟ್ರೋಲ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ವಿ. ಆದರೆ ನಮಗೆ ಬಂದಿರೋ ಅತ್ತೆ ನಮ್ಮನ್ನ ಚಪಾತಿ ಲಟ್ಸೋ ಥರ ಲಟ್ಟಿಸ್ತಿದ್ದಾಳೆ. ನಮ್ಮ ಕತೆ ಬಿಡಕ್ಕ, ದುರ್ಗಾ ಅಕ್ಕ ನೋಡು, ಅವ್ರೊಂಥರ ಸಿಂಹಿಣಿ ಇದ್ದಾಗೆ, ಯಾರಿಗೂ ಬಗ್ಗೋರಲ್ಲ. ಒಂಥರ ಸೆಕೆಂಡ್ ಏಜೇ ಇದ್ದಾಗೆ. ಅಂತ ದುರ್ಗಾ ಅಕ್ಕನೇ ಬಿಡ್ಲಿಲ್ಲ, ಇನ್ ನಮ್ಮಿಬ್ರನ್ ಬಿಟ್ಬಿಡ್ತಾಳ ಲೀಲಾ? ಅಧಿಕಾರ ಬೇರೆ ಅವಳ ಕೈಗೆ ಸಿಕ್ಕಿದೆ. ಹಳೆ ದ್ವೇಷನೆಲ್ಲ ಮಿಕ್ಸ್ ಮಾಡಿ ನಮ್ಮನ್ನೆಲ್ಲ ಗ್ರೈಂಡರ್ಗೆ ಹಾಕಿ ರುಬ್ತಾಳೋ ಏನೋ. ಹ್ಞೂ ಅಕ್ಕ, ನನಗೂ ಅದೇ ಭಯ ಆಗ್ತಿದೆ. ನಮ್ಮ ಬ್ಯಾಡ್ ಟೈಮ್ ಶುರು ಆಯಿತು. ಫ್ಯೂಚರ್ನಲ್ಲಿ ಇನ್ನೂ ಅದು ಏನೇನು ಟಾರ್ಚರ್ ಕೊಡ್ತಾಳೋ ಏನೋ. ಏಜೆ ಬೇರೆ ಅವಳ ಮಾತನ್ನ ಮೀರೋ ಹಾಗೆಲ್ಲ ಅಂದಿದ್ದಾರೆ. ಅವಳು ಹೇಳಿದ್ನೆಲ್ಲ ಕೇಳಬೇಕು ಅಂತ ಹೇಳಿದ್ದಾರೆ. ಅವಳು ಇದನ್ನೇ ನೆಪ ಮಾಡಿಕೊಂಡು ಏನೇನು ಪನಿಷ್ಮೆಂಟ್ ಕೊಡ್ತಾಳೋ ಏನೋ ಅಂತ ಭಯ ಆಗ್ತಿದೆ. ನೀನೇನೋ ಪರವಾಗಿಲ್ಲ, ನಾನೇನು ಅವಳು ಕಡಿಮೆ ಉರ್ಸಿದ್ದೀನ? ಏಜೆ ಅವಳನ್ನ ಮನೆಯಿಂದ ಆಚೆ ಹಾಕಿದಾಗ ನಾನು ಅವಳು ಕಾಲು ಎಳ್ದಿದ್ದೀನಿ. ಅವಳಿಗೆ ನನ್ನ ಮೇಲೆ ಹೆವಿ ಸಿಟ್ಟಿದೆ. ಅಲ್ಲ, ಅಧಿಕಾರ ಇಲ್ಲದೆ ಇದ್ದಾಗಲೇ ಅವಳು ನನಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ. ಈಗ ಅವಳ ಕೈಲಿ ಫುಲ್ ಪವರ್ ಇದೆ. ಪಕ್ಕಾ ನನಗೆ ಶಾಕ್ ಟ್ರೀಟ್ಮೆಂಟ್ ಗ್ಯಾರಂಟಿ.
ರಿವೆಂಜ್ ತೀರಿಸ್ಕೊಂಡ್ಲೆ ಬಿಡ್ತಾಳಾ? ನೀನು ನನ್ನ ಮಗಳಾಗಿದ್ಕೋ ಸಾರ್ಥಕ ಆಯ್ತು ಕಣೆ. ಈ ಅಕ್ಕಪಕ್ಕದವರೆಲ್ಲ ನಿನ್ನ ನೋಡಿ ಎಡವಟ್ರಾಣಿ ಅಂತಿದ್ರು. ಈ ಎಡವಟ್ಟು ಮುಂಡೆದು ಅಂಥ ದೊಡ್ಡ ಮನೆಗೆ ಹೋಗಿ 3 ದಿನ ಇರಲ್ಲ, ಬಟ್ಟೆ ಎಲ್ಲ ಎತ್ಕೊಂಡು ಬಂದ್ಬಿಡ್ತಾಳೆ ಅಂತ ಆಡ್ಕೋತಿದ್ರು. ಆದರೆ ನೀನು ಅದನ್ನೆಲ್ಲ ಸುಳ್ಳು ಮಾಡಿಬಿಟ್ಟೆ. ಈಗ ಇಡೀ ಮನೆ ಚುಕ್ಕಾಣಿನೇ ನಿನ್ನ ಕೈನಲ್ಲಿದೆ. ಖುಷಿ ಆಗ್ತಿದೆ ಕಂದ. ನೀನನ್ನು ಹೆತ್ತಿರೋ ನಮ್ಮ ಅಕ್ಕನೇ ಪುಣ್ಯವಂತಲು. ಅವಳ ಆತ್ಮಕ್ಕೇನೋ ಶಾಂತಿ ಸಿಕ್ತು. ಆದರೆ ಈ ಸಂಸಾರ ಜವಾಬ್ದಾರಿ ಎಲ್ಲ ಹೊತ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ. ಲೀಲಾ, ನಾನು ನಿನ್ನ ಸಾಕಿದ ತಾಯಿನೇ ಇರ್ಬೋದು, ಆದರೆ ಯಾವತ್ತೂ ನಿನಗೂ ಚಿಕ್ಕಿಗೂ ಭೇದ ಭಾವ ಮಾಡಲಿಲ್ಲಮ್ಮ. ಈ ಮನೆ ದಟ್ಟ ದರಿದ್ರ ಇದ್ದಾಗಲೂ ನಾನು ಹಸ್ಕೊಂಡು ನಿಮಗೆ ತುತ್ತು ತಿನ್ನಿಸ್ತಿದ್ದೆ. ಅನುಕೂಲ ಆದಾಗ ಈ ಬಡ ತಾಯಿನ ಮರಿಬೇಡಮ್ಮ. ಎಂಥ ಮಾತು ಅಂತ ಆಡ್ತೀಯಮ್ಮ? ನಿಂಗೆ ಕೋಪ ಇದ್ರೆ 2 ಹೊಡೆದ್ಬಿಡು. ನಿನ್ನ ಮರೆಯೋಕ್ಕಾಗುತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಕಣೆ. ನನಗೆ ಗೊತ್ತು ನಿನಗೆ ನಾನು, ನಿಮ್ಮಪ್ಪ, ಚುಕ್ಕಿ ಅಂದರೆ ಪಂಚಪ್ರಾಣ ಅಂತ. ಈ ಮನೆಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀಯ ಅಂತಲೂ ಗೊತ್ತು. ಮತ್ತು ಗೊತ್ತಿದ್ದು ಯಾಕೆ ಈ ಆತಂಕ? ಆದರೆ ನನ್ನ ಮಡ್ಲಲ್ಲಿ ಇನ್ನೂ ಒಂದು ಕೆಂಡ ಇದೆಯಲ್ಲಮ್ಮ. ಚುಕ್ಕಿಗೂ ನಿನ್ನ ಹಾಗೆ ಒಂದು ಒಳ್ಳೆ ಮನೆ ಸೇರಿಸ್ಬೇಕು ಅನ್ನೋ ಕಾಳಜಿ ಇದೆ. ನಿನ್ನ ಲೈಫ್ ಏನೋ ಸೆಟ್ಲ್ ಆಯಿತು, ಚುಕ್ಕಿಗೂ ಮದುವೆ ಮಾಡಬೇಕು. ಈಗ ನಿಮ್ಮಪ್ಪ ಅವಳಿಗೋಸ್ಕರ ಗಂಡು ಹುಡುಕ್ತಿದ್ದಾರೆ. ಮದುವೆನ ನಾವು ಚೆನ್ನಾಗಿ ಮಾಡಬೇಕಲ್ವಾ? ಇಂಥ ಸಮಯದಲ್ಲಿ ನೀನು ನಮ್ಮನ್ನ ಮರ್ತು ಬಿಟ್ರೆ ಮರೆಯಲ್ಲ ಅಂತ ಗೊತ್ತು. ನಿನ್ನ ತಂಗಿನೂ ನಿನ್ನ ಹಾಗೆ ಒಂದು ಒಳ್ಳೆ ಮನೆ ಸೇರಬೇಕು ಅನ್ನೋ ಆಸೆ ಇದೆ ಅಲ್ವಾ? ಖಂಡಿತ ಇದೆ ಅಮ್ಮ. ನನಗೆ ಗೊತ್ತಿತ್ತಮ್ಮ ನೀನು ಹೀಗೇ ಹೇಳ್ತೀಯ ಅಂತ. ಆ ಪಕ್ಕದ ಮನೆ ಆ ಕುಳ್ಳಿ ಮಂಜುಳ ಇದ್ದಾಳಲ್ಲ, ಅವಳು ಏನು ಹೇಳಿದ್ಲು ಗೊತ್ತಾ? ರೀ ಕೌಸಲ್ಯ, ನಿಮ್ಗೇನು ರೀ ಕಡಿಮೆ, ನಿಮ್ಮ ಮಗಳನ್ನ ಏಜೆ ಮನೆಗೆ ಸೊಸೆಯಾಗಿ ಕಳಿಸಿದ್ದೀರಾ, ಇನ್ನೊಂದು 10,000 ರೂಪಾಯಿ ಚೀಟಿ ಹಾಕೋಕ್ಕೆ ಏನು ನಿಮಗೆ ಅಂತ ಕೇಳ್ತಾಳಮ್ಮ. ಹೌದಾ? ಕಣಮ್ಮ. ನಿಮ್ಮಪ್ಪನಿಗೆ ಬರೋ ಸಂಬಳದಲ್ಲಿ ನಾನು ಇನ್ನೊಂದು 10,000 ಚೀಟಿನ ಕಟ್ಟೋಕ್ಕಾಗತ್ತೆ? ಅವಳೊಬ್ಳು ಕುಳ್ಳಿ ಅಲ್ಲ, ಅವಳು ಹೇಳ್ತಾಳೆ ಲೀಲನ ಹತ್ರ ಇಸ್ಕೊಳ್ರಿ, ತಂಗಿ ಮದುವೆಗೆ ಬೇಕು ಅಂತ ಕೊಡ್ತಾಳೆ ಅಂತ. ಹಾಗಂತ ನಾನು ನಿನ್ನ ಕೇಳೋಕ್ಕಾಗತ್ತೇನಮ್ಮ? ಇವಳೇನು ಇವಳು ಏನು ಮಾತಾಡ್ತಾನೆ ಇಲ್ಲ. ಇರಲಿ ಬಿಡು, ನಾವು ಹಸ್ಕೊಂಡಿದ್ರೆ ಪರವಾಗಿಲ್ಲ. ನೀನು ಚೆನ್ನಾಗಿರಬೇಕು ಮಗಳೇ. ಆದರೆ ಅವಕಾಶ ಸಿಕ್ಕಾಗ ನಮ್ಮ ಋಣ ತೀರ್ಸೋಕ್ಕೆ ಮರಿಬಾರ್ದು ನೀನು.